ಓಕೆ, ಬೆಂಗಳೂರಿನಲ್ಲಿ ಇವತ್ತು ಕಂಚಿನ ಪ್ರತಿಮೆಗಳ ಪ್ರದರ್ಶನ ನಡೆಯಲಿದೆ. ಕುಮಾರಕೃಪಾ ರಸ್ತೆಯಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಈ ಕಾರ್ಯಕ್ರಮ. ಸಮಯ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ. ನಗರದಲ್ಲಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಅದೇ ರೀತಿಯಲ್ಲಿ ಗಣಪತಿ ದೇವಾಲಯದಲ್ಲಿ ಯಕ್ಷಗಾನ ಪ್ರಿಯರಿಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತೆ. ಸಂಜೆ 6:30ಕ್ಕೆ ಕೋರಮಂಗಲದಲ್ಲಿ. ಕನ್ನಡದ ಐತಿಹಾಸಿಕ ಕಡತಗಳನ್ನು ವಿಷಯದ ಮೇಲೆ ವಿಚಾರ ಸಂಕಿರಣ ಕಾರ್ಯಕ್ರಮ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಸಂಜೆ 6 ಗಂಟೆಗೆ. ಓಕೆ, ಬೆಂಗಳೂರಲ್ಲಿ ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿದೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೇವೆ. ಬೆಂಗಳೂರಿನಲ್ಲಿ ಇವತ್ತು ಕಂಚಿನ ಪ್ರತಿಮೆಗಳ ಪ್ರದರ್ಶನ ಕುಮಾರಕೃಪಾ ರಸ್ತೆಯಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಬೆಳಗ್ಗೆ 10:30ಕ್ಕೆ. ಇನ್ನು ನಗರದಲ್ಲಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ. ಈ ಕಾರ್ಯಕ್ರಮ ಚಾಮರಾಜಪೇಟೆಯಲ್ಲಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ನಡೆಯಲಿದೆ. ಸಂಜೆ 5 ಗಂಟೆಗೆ. ಯಕ್ಷಗಾನ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಇದೆ. ಕೋರಮಂಗಲ 5ನೇ ಬ್ಲಾಕ್ನಲ್ಲಿರುವ ಗಣಪತಿ ದೇವಾಲಯದಲ್ಲಿ ಇವತ್ತು ಈ ಕಾರ್ಯಕ್ರಮ ಯಕ್ಷಗಾನ ನಡೆಯಲಿದೆ ಸಂಜೆ 6:30ಕ್ಕೆ. ಹಾಗೆಯೇ ಕನ್ನಡದ ಐತಿಹಾಸಿಕ ಕಡತಗಳು ಅನ್ನೋ ವಿಷಯದ ಮೇಲೆ ವಿಚಾರ ಸಂಕಿರಣ ಕಾರ್ಯಕ್ರಮ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಸಂಜೆ 6 ಗಂಟೆಗೆ. ಓಕೆ, ಇವಿಷ್ಟು ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳಾದರೆ ಪ್ರತಿದಿನ ನಿಮಗೊಂದು ಸ್ಪೆಷಲ್ ಸ್ಟೋರಿಯನ್ನು ಬೆಂಗಳೂರಿನಿಂದ ಕೂಡ ನೀಡ್ತೀವಿ. ಆ ಸ್ಟೋರಿ ಏನು ಅಂತ ಬನ್ನಿ ನೋಡೋಣ. ಬೆಳಗ್ಗೆನೆ ಬೆಕ್ಕಿನ ಸ್ಟೋರಿ ಇಲ್ಲಿದೆ. ವಿದೇಶದಲ್ಲಿ ಆರಾಮವಾಗಿ ಜೀವನ ನಡೆಸ್ತಾ ಇದ್ದಂತಹ ಬೆಕ್ಕುಗಳಿಗೆ ಹೊರದೇಶ ಬೇಜಾರಾಗ್ತೋ ಏನೋ ಗೊತ್ತಿಲ್ಲ, ಅಂತ ಕಾಸ್ಟ್ಲಿ ಲೈಫ್ ಬಿಟ್ಟು ಬೆಂಗಳೂರಿನಲ್ಲಿ ಸ್ಟ್ಯಾಂಡರ್ಡ್ ಪುಸ್ತಕದ ಅಂಗಡಿಯನ್ನ ಈ ಬೆಕ್ಕುಗಳು ಸೇರಿವೆ. ಹಾಗಾದ್ರೆ ವಿದೇಶಿ ಬೆಕ್ಕುಗಳ ಲೈಫ್ ಸ್ಟೈಲ್ ಉದ್ಯಾನ ನಗರಿಯಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಬನ್ನಿ ನೋಡೋಣ. ಅತ್ತಿತ್ತ ಕುಣಿದಾಡ್ತಾ ಚೆಂಡಾಟ ಆಡ್ತಿರೋ ಬೆಕ್ಕುಗಳೆಲ್ಲ ವಿದೇಶದವು. ಪರ್ಷಿಯನ್, ಇರಾನ್, ಇರಾಕ್ ಮೂಲದ ವಿವಿಧ ಜಾತಿಯ ಈ ಬೆಕ್ಕುಗಳನ್ನು ಅಮ್ಸಾದ್ ಫ್ಯಾಮಿಲಿ ಸಿಲಿಕಾನ್ ಸಿಟಿಗೆ ತಂದು ಸಾಕ್ತಿದ್ದಾರೆ. ಬೆಂಗಳೂರಿನ ಬ್ರಿಗೇಡ್ ರೋಡ್ನಲ್ಲಿ ಮ್ಯಾಗ್ಝಿನ್ ಶಾಪ್ ನಡೆಸ್ತಿರೋ ಅಮ್ಸಾದ್ ಫ್ಯಾಮಿಲಿಯವರದ್ದು ವಿಶಿಷ್ಟ ಹವ್ಯಾಸ. ಬೇರೆ ಬೇರೆ ದೇಶದ ಸುಮಾರು 25ಕ್ಕೂ ಹೆಚ್ಚು ಬೆಕ್ಕುಗಳನ್ನ ಅಮ್ಸಾದ್ ಸಾಕಿದ್ದಾರೆ. ಸುಮಾರು 17 ಬೆಕ್ಕುಗಳಿವೆ. ಈ ಸದ್ಯಕ್ಕೆ ಬರೀ 5-6 ಬೇಕು ಹೊರಗಡೆ ಇದೆ, ಮಿಕ್ಕಿದ್ದೆಲ್ಲ ಬೇಕೆಲ್ಲ ಮನೇಲಿವೆ. ಬೆಳೀತಾ 3-6 ಅಡಿವರೆಗೂ ಬೆಳೀತದು. ಅದಕ್ಕೋಸ್ಕರ ಎಲ್ಲ ಡೊಮೆಸ್ಟಿಕ್ ಬೆಕ್ಕುಗಳಿದು. ಇದು ಹೊರಗಡೆ ಹೋಗಲ್ಲ, ಹಾಲು ಕುಡಿಯಲ್ಲ, ಇಲಿ ಕಚ್ಚಲ್ಲ, ಇಲಿ ತಿನ್ನಲ್ಲ, ಏನು ಮಾಡಲ್ಲ ಅದು. ಇನ್ನು ಈ ವಿದೇಶಿ ಕ್ಯಾಟ್ಗಳೆಲ್ಲ ತುಂಬಾ ಸಾಫ್ಟ್, ತುಂಬಾ ಎತ್ತರಕ್ಕೆ ಬೆಳೆಯುವ ಜಾತಿಯ ಬೆಕ್ಕುಗಳಾಗಿದ್ದು ಬೇರೆಯವರಿಗೆ ತೊಂದರೆ ನೀಡೋದಿಲ್ಲ. ಸಾಮಾನ್ಯವಾಗಿ ನಾರ್ಮಲ್ ಕ್ಯಾಟ್ಸ್ ನೀವು ಮುಟ್ಟಕ್ಕೆ ಹೋದ್ರೆ ಕಚ್ಚಕ್ಕೆ ಬರ್ತದೆ, ಇದು ಮಾಡಿಬಿಡ್ತದೆ. ಬಟ್ ಇವೆಲ್ಲ ಆ ಥರ ಮಾಡೋಕ್ಕೋಗಲ್ಲ. ಇವು ತುಂಬ ಸಾಫ್ಟ್. ಇವು ನೀವು ಮಕ್ಕಳು ಮರಿ ಯಾವುದೋ ಇದ್ರೆ ಅಂಗಡಿಯಲ್ಲಿ ಇಟ್ಟಿರ್ತೀವಿ ನಾವು. ಸಾಮಾನ್ಯವಾಗಿ ಕಸ್ಟಮರ್ ಬರ್ತಾರೆ, ಸಾಕಾದಷ್ಟು ಇದಕ್ಕಂತ ಬರ್ತಾವ್ರೆ. ಅದಕ್ಕೆ ಮುಟ್ಟಕ್ಕೆ ಆಟ ಆಡೋಕ್ಕೆ ಅಂತ ಇದೆ. ಇದು ಏನು ಮಾಡಲ್ಲ. ಈ ಪ್ರಾಣಿ ಪ್ರಿಯ ಫ್ಯಾಮಿಲಿಯ ವಿಶಿಷ್ಟ ಹವ್ಯಾಸ ಎಲ್ಲರ ಗಮನ ಸೆಳೆದಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ. ಆದರೆ ಅಮ್ಜಾದ್ ಫ್ಯಾಮಿಲಿಗೆ ಮಾತ್ರ ವಿಭಿನ್ನವಾದ ಹವ್ಯಾಸವಿದೆ. ಇವರು ವಿವಿಧ ದೇಶದ ವಿಭಿನ್ನವಾದ ಕಾಸ್ಟ್ಲಿ ಹಾಗೂ ಬ್ಯೂಟಿಫುಲ್ ಬೆಕ್ಕುಗಳನ್ನು ಸಂಗ್ರಹ ಮಾಡೋದೇ ಇವರ ಹವ್ಯಾಸ. ಇವರು ಮನುಷ್ಯರಂತೆ ಪ್ರಾಣಿಗಳನ್ನು ಕೂಡ ಸಾಕಿ ಸಲಹಬೇಕು ಅನ್ನೋದು ಇವರೊಂದು ಆಸೆಯಂತೆ. ಇವರ ಆಸೆ ನೆರವೇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಮತಾ, ಸುವರ್ಣ 24/7 ಬೆಂಗಳೂರು. ನಿಜಕ್ಕೂ ಬುಕ್ಸ್ ಜೊತೆ ಬೆಕ್ಗಳನ್ನು ನೋಡುವಂತಹದ್ದು ಒಂದು ನಿಜಕ್ಕೂ ಅದ್ಭುತವಾದಂಥ ನೋಟ. ಬ್ರಿಗೇಡ್ ರೋಡ್ಗೆ ಹೋದ್ರೆ ಈ ಬುಕ್ ಶಾಪ್ಗೆ ತಪ್ಪದೇ ಹೋಗಿ ನೀವು ಬುಕ್ಸ್ ಕೊಳ್ತಿರೋ ಬಿಡ್ತಿರೋ ಆದ್ರೆ ಬೆಕ್ ನೋಡ್ಕೊಂಡು ಬರ್ಬೋದು, ಬುಕ್ಸ್ ನೋಡ್ಕೊಂಡು ಬರ್ಬೋದು. ಬ್ರಿಗೇಡ್ ರೋಡ್ ನ ಬುಕ್ ಶಾಪ್ ಅಲ್ಲಿ ಇರುವಂತಹದ್ದು ಇದು. ಇವತ್ತೇನು ಬೆಕ್ಕಿನ ದಿವಸನಾ? ನಿಜ ಹಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಚಿಕ್ಕಮಗಳೂರಿನ ಒಂದು ಸ್ಟೋರಿ ಬಂದಿತ್ತು, ಅದು ಬೆಕ್ಕಿನ ಸ್ಟೋರಿನೇ. ಈಗ ಬಂದಿರೋ ಸ್ಟೋರಿ ಬೆಕ್ಕಿನ ಸ್ಟೋರಿನೇ. ಓಕೆ, ಇವಿಷ್ಟು ಬೆಕ್ಕಿನ ಸ್ಟೋರಿ ಆದ್ರೆ ಈಗ ನಾಟಕದ ಸ್ಟೋರಿ ಅಂತ ನೋಟ. ರಂಗಶಂಕರದಲ್ಲಿ ನಾಟಕ ನಡೆಯೋದು ಕಾಮನ್, ದಿನ ನಡೀತಾನೆ ಇರುತ್ತೆ. ಆದ್ರೆ ಅಲ್ಲಿ ಸಮಥಿಂಗ್ ಸ್ಪೆಷಲ್ ಅನಿಸುವಂತಹ ಒಂದು ಪಾರ್ಟಿ ನಡೀತು. ಮಕ್ಕಳು, ಮಹಿಳೆಯರು, ಹಿರಿಯರು ಹೀಗೆ ಎಲ್ಲಾ ವಯೋಮಾನದವರು ಈ ಪಾರ್ಟಿಯಲ್ಲಿ ಪಾಲ್ಗೊಂಡ್ರು. ಮಸ್ತ್ ಎಂಜಾಯ್ ಮಾಡಿದ್ರು. ಹಾಗಿದ್ರೆ ಈ ಸ್ಪೆಷಲ್ ಪಾರ್ಟಿ ಯಾವುದು, ಹೇಗಿತ್ತು ಅನ್ನೋದನ್ನ ಬನ್ನಿ ನಾವು ನೋಡೋಣ.
ಪಾರ್ಟಿ ಅಂದ್ರೆ ಅಲ್ಲಿ ಮೋಜು ಮಸ್ತಿ ಕಾಮನ್. ಇದೆಲ್ಲದಕ್ಕಿಂತ ಡಿಫ್ರೆಂಟ್ ಅನಿಸೋ ಪಾರ್ಟಿ ರಂಗಶಂಕರದಲ್ಲಿ ನಡೀತು. ಇದೇ ಮಾವು ಪಾರ್ಟಿ. ಇದ್ಯಾವ ಸ್ಪೆಷಲ್ ಅಂತೀರಾ? ಈ ಪಾರ್ಟಿಗೆ ಬರೋ ಮಾವು ಪ್ರಿಯರು 1 ಕೆಜಿ ಮಾವಿನ ಹಣ್ಣು ತರಲೇಬೇಕು. ತಂದ ಹಣ್ಣುಗಳನ್ನ ಈ ದೊಡ್ಡ ಭರಣಿಗೆ ಹಾಕಿ ಬಳಿಕ ತಮಗಿಷ್ಟವಾದ ಹಣ್ಣುಗಳನ್ನ ಹೊಟ್ಟೆ ತುಂಬಾ ತಿನ್ನಬಹುದು. ನಮ್ಮ ಮನೇಲಿ ನಾವು ಇದ್ದಾಗ ನಾವು 4 ಜನ ಮಕ್ಕಳಿದ್ವಿ. ಎಲ್ಲರೂ ಒಂದು ಟೇಬಲಲ್ಲಿ ಕೂತ್ಕೊಂಡು ಹಿಂಗೆ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ಶೇರ್ ಮಾಡ್ತಾ ಇದ್ವಿ. ರಂಗಶಂಕರ ಆದಮೇಲೆ ನಾನು ಅಂದೆ ಬರೀ ನನ್ನ ಮನೆಯವ್ರ ಜೊತೆಲಿ ನಾನು ಹಂಚ್ಕೊಳ್ಳೋದು ಇಟ್ಸ್ ನಾಟ್ ಗ್ರೇಟ್ ಫನ್. ರಂಗಶಂಕರ ಇಡೀ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಬ್ಯಾಂಗ್ಳೂರ್, ಪೀಪಲ್ ಫ್ರಮ್ ಬ್ಯಾಂಗ್ಳೂರ್ ಲೈಕ್ ದಿಸ್ ಯಂಗ್ ಬಾಯ್, ದೇ ಕಮ್ ಹಿಯರ್ ಎವ್ರಿ ಇಯರ್ ಆ್ಯಂಡ್ ದೇ ಈಟ್ ಮ್ಯಾಂಗೋಸ್. ಇನ್ನೇನ್ ಬೇಕು ಹೇಳಿ? ಸೊ ಲೆಟ್ಸ್ ಎಂಜಾಯ್. ಮಾವಿನ ಹಣ್ಣ ಇಂಥ ಒಳ್ಳೆ ರಂಗಶಂಕರ ಆಂಬಿಯನ್ಸ್ ಅಲ್ಲಿ, ಇಟ್ ಇಸ್ ಆಲ್ರೆಡಿ ಅ ನೇಚರ್ ಫ್ರೆಂಡ್ಲಿ ಆಂಬಿಯನ್ಸ್ ಆ್ಯಂಡ್ ವಿ ಆರ್ ಗೆಟಿಂಗ್ ಟುಗೆದರ್, ಆಲ್ ಪೀಪಲ್ ಕಮಿಂಗ್ ಟುಗೆದರ್ ಆ್ಯಂಡ್ ಈಟಿಂಗ್ ಮ್ಯಾಂಗೋಸ್. ಸೊ ನಥಿಂಗ್ ಲೈಕ್ ಇಟ್, ವಿ ರೆಲಿಶ್ ದ ಮ್ಯಾಂಗೋಸ್ ಆಲ್ ದ ಮೋರ್. ಇನ್ನೂ ಖುಷಿ ಆಗುತ್ತೆ ಮಾವಿನ ಹಣ್ಣು ತಿನ್ನುವಾಗೆ, ಬಿಕಾಸ್ ದ ಟುಗೆದರ್ನೆಸ್ ಇಸ್ ದೇರ್. ಮಕ್ಕಳದ್ದು ಮುಖಕ್ಕೆ ರಸಭರಿತ ಹಣ್ಣು ಮೆತ್ತಿಕೊಂಡು ಅಪ್ಪ ಅಮ್ಮನ ಮಡಿಲಿನಲ್ಲಿ ಮಾವಿನ ಸವಿ ಸವಿದ್ರು. ಪಕ್ಕಾ ಫ್ಯಾಮಿಲಿ ವಾತಾವರಣದಲ್ಲಿ ತಮ್ಮ ಮಾವಿನ ದಾಹ ತೀರಿಸಿಕೊಂಡು ಸಂತೋಷ ಪಟ್ಟರು ಹಿರಿಯರು. ನಾವು ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದವರು, ಇವಾಗ ವಿಭಕ್ತ ಕುಟುಂಬಗಳಾಗಿ ಜೀವನ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ ಹಂಚ್ಕೊಂಡು ತಿನ್ನೋದು ಏನು, ಯಾವ ಥರ ಇರುತ್ತೆ ಅಂತ ಆಸೆ ಪಟ್ಟು 10 ಕಿಲೋಮೀಟ್ರಿಂದ ಕಾರ್ಪೊರೇಷನ್ ಹತ್ರ ನಮ್ಮನೆ, ಅಲ್ಲಿಂದ ಇಲ್ಲಿಗೆ ಆಸೆ ಪಟ್ಟು ಬಂದಿದ್ದೀವಿ. ಯಾಕಂದರೆ ಆ ವಾತಾವರಣ, ನಾವು ಬೆಳೆದಿರೋ ವಾತಾವರಣ ಹೆಂಗಿತ್ತು ಏನು ಅಂತ ತೋರಿಸ್ಬೇಕು ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನನ್ನ ಮುದ್ದಾದ ಮಕ್ಕಳು ಮಡದಿ ಜೊತೆ ಇಲ್ಲಿ ಬಂದಿದ್ದೀವಿ. ಪ್ರತಿ ವರ್ಷ ಮಾವಿನ ಸೀಸನ್ ಬಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಲೆಕ್ಕವಿಲ್ಲದಷ್ಟು ಮಾವಿನ ಮೇಳಗಳು ನಡೆಯುತ್ತೆ. ಆದ್ರೆ ಯಾವುದೇ ದುಡ್ಡಿಲ್ಲದೆ, ಮಾರಾಟವಿಲ್ಲದೆ ಕೌಟುಂಬಿಕ ವಾತಾವರಣ ಬೆಸೆಯುವ, ಸ್ನೇಹಿತರೊಂದಿಗೆ ಬೆರೆಯುವ ಅವಕಾಶ ಕಲ್ಪಿಸಿಕೊಡುವ ಈ ಮಾವಿನ ಪಾರ್ಟಿ ಎಲ್ಲರ ಮನಗೆದ್ದಿದೆ. ವಸಂತ ಕಾಲ ಬಂತು ಅಂದರೆ ಎಲ್ಲೆಲ್ಲೂ ಹಣ್ಣುಗಳ ರಾಜ್ಯ ಮಾವಿನದ್ದೇ ಕಾರುಬಾರು. ಈ ಮಾವಿನ ಹಣ್ಣಿಗೆ ಮೊರೆ ಹೋಗೋದವ್ರು ಯಾರಿದ್ದಾರೆ? ಈ ಎಲ್ಲರ ಮಾವಿನ ದಾಹ ತೀರಿಸಲಿಕ್ಕೆ ಈ ಸೀಸನ್ನಲ್ಲಿ ಮಾವಿನ ಮೇಳಗಳು, ಫುಡ್ ಫೆಸ್ಟ್ಗಳು ನಡೀತಾನೆ ಇರುತ್ತೆ. ಇವತ್ತು ಸಹ ರಂಗಶಂಕರದಲ್ಲಿ ಇಂಥದ್ದೇ ಒಂದು ಮಾವಿನ ಪಾರ್ಟಿ ನಡೀತಾ ಇದೆ. ಎಲ್ಲರೂ ಅವ್ರಿಗಿಷ್ಟವಾದಂಥ ಮಾವಿನ ಹಣ್ಣುಗಳನ್ನ ತಿಂದು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡೋದೇ ಈ ಪಾರ್ಟಿಯ ಮುಖ್ಯ ಉದ್ದೇಶ. ನಿಜಕ್ಕೂ ಎಲ್ಲರಿಗೂ ಒಂದು ಸೌಹಾರ್ದತೆ, ಪ್ರೀತಿಯನ್ನು ಕಲಿಸೋದ್ರಲ್ಲಿ, ಹಾಗೆ ಎಲ್ಲ ರೀತಿಯ ಒಂದು ಮಾವಿನ ಹಣ್ಣಿನ ಸ್ವಾದವನ್ನು ಸವಿಸೋದ್ರಲ್ಲಿ ಈ ಒಂದು ಪಾರ್ಟಿ ಅರ್ಥಪೂರ್ಣವಾಗಿದೆ. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರಕ್ಷಾ, ಸುವರ್ಣ 24/7 ಬೆಂಗಳೂರು.